ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೆ ನೋಡಿರಿ. ಇವತ್ತೊಂದು ಸ್ವಲ್ಪ ಆರಾಮಾಗ್ಯದ್ರಿ. ಗೋಳಿ ತೊಳತ್ತೀನಲ್ರಿ, ಒಂದು ಸ್ವಲ್ಪ ಆರಾಮಾಗ್ಯದ್ರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಈಗ ಟೈಮ್ ನೋಡ್ರಿ 4 ಗಂಟೆ ಆಗ್ಯದ, 4:15 ಆಗ್ಯದ್ರಿ ಫ್ರೆಂಡ್ಸ. ಇವಾಗ 10 ಮಣಿಗೆ ಬ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ಏನಂದ್ರೆ ಸ್ಪೆಷಲ್ ಅದ ರೀ, ಏನೋ ಒಂದು ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ಅದು ಹೊಸದಾಗಿ ನಮ್ಮದು ಸೊಲ್ಲಾಪುರ ಮಹಾರಾಷ್ಟ್ರ ಸ್ಟೈಲ. ನಂಗಂತೂ ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ಮಾಡ್ಲಕತ್ತೀನಿ. ಕೈಕಲ್ ಮುಖ ತೊಗೊಂಡಿರಿ, ಪರ್ಶಿ ಒರೆಸ್ದೆ. ಇಲ್ಲಿ ನೋಡ್ರಿ, ಸ್ವಚ್ಛ ಪರ್ಶಿ ಒರೆಸ್ದೆ. ನಾನು ಮುಂಜಾನೆ ಪರ್ಶಿ ಒರೆಸಿದಿಲ್ಲ ರೀ, ಅಕ್ಕ ಬ್ಯಾಸರು ಬಂದುಬಿಟ್ಟಿತ್ತು ರೀ ಹೋಲಿ ಅಂತೇಳಿ ಪರ್ಶಿ ಒರೆಸಿದ್ದಿಲ್ಲ. ಅಂದ್ರೂ ಮಾಡೇಬೇಕಲ್ರಿ ಫ್ರೆಂಡ್ಸ. ಮುಂಜಾನೆ ಒರೆಸ್ಲಿ ಅಂದ್ರೆ ಚಂಜಿಗೆ ಒರೆಸ್ಬೇಕು, ಚಂಜಿಗೆ ಒರೆಸ್ಲಿ ಅಂದ್ರೆ ಮುಂಜೆ ಒರೆಸ್ಬೇಕು. ಅಂದ್ರೂ ಮಾಡೇಬೇಕು ರೀ. ಮುಂಜಾನೆ ಅನ್ಸಿತ್ತಂದ್ರೆ ಮಧ್ಯಾಹ್ನದಾಗ ಕಂಪಲ್ಸರಿ ಮಾಡೇಬೇಕು. ಮಾಡಲಿ ಅಂದ್ರೆ ನಡೆಯಲ್ಲ. ಬಟ್ಟೆ ಇಗ್ಲಿಕ್ಕೂ ಬೇಸರ ಬರ್ತದೆ, ಮಾಡಿ ತಿಕ್ಲೂ ಬೇಸರ ಬರ್ತದೆ. ಹಂಗಂತೇಳಿ ಬಿಟ್ಟು ನಡೆಯಲ್ಲ ರೀ. ಬೇಸರ ಬಂದು ಬಿಟ್ಟು ಮನ್ಕೊಂಡ್ರೆ ಮತ್ತೆ ಇದ್ರ ಪ್ಲೇನೇ ನಾವೇ ಮಾಡ್ಬೇಕು. ನಮಗೆ ಬಿಟ್ಟು ಯಾರು ಮಾಡಲ್ಲ ರೀ. ಮುಂಜಾನೆ ಅನಿಸಿತ್ತು, ಅದಕ್ಕೆ ನಾನು ಪರ್ಶಿ ಒರೆಸಿದ್ದಿಲ್ಲ. ಪರ್ಶಿ ಒರೆಸೀನಿ ರೀ. ಸಾಲಿದಿಂದ ಬಂದಾರ ಇವರು ಇಬ್ಬರು. ಸಾಲಿಗೆ ಹೋಗಿದ್ರಲ್ರಿ, 3 ಗಂಟೆಗೆ ಬಂದಾರ. ಇಲ್ಲೂ 5:15 ಗಂಟೆಗೆ ಬರ್ತಾರೆ ರೀ. ಮತ್ತು ಡೋಕ್ಲಾ ಡೋಕ್ಲಾ ಮಾಡ್ಬೇಕಂತ ಅನ್ಕೊಂಡೀನಿ ರೀ ಫ್ರೆಂಡ್ಸ. ಈಗ ಹೋಗಿ ಸಾಮಾನುಗಳು ತರ್ತೀನಿ ರೀ. ಸಾಮಾನು ಇಲ್ಲ, ದುಕಾನ್ಗೆ ಹೋಗಿ ತರ್ತೀನಿ ಅಂತ್ರಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ. ಫಸ್ಟ್ ಟೈಮ್ ಮಾಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ ತರ್ಲಕ್ಕೆ ಹೋಗೋಣ ಫ್ರೆಂಡ್ಸ. ಸಂತಿ ತೊಗೊಂಡು ಬಂದೀನಿ ರೀ. ಏನೇನು ತಂದೀನಂತ ತೋರಿಸ್ತೀನಿ ಈಗ. ಮತ್ತು ಮಾಡಕ್ಕೆ ಬೇಕಲ್ರಿ. ನೋಡಿರಿ, ಉದ್ದಿನ ಬೇಳೆ ತಂದೀನಿ. ನಾಳೆಗೆ ಇಡ್ಲಿ ಮಾಡ್ಬೇಕಂತೇಳಿ ಇಡ್ಲಿ ತಿಂದಾರ ಮಕ್ಕಳು ಆಯಿತು. ನಾವು ಹೋಟೆಲ್ನಾಗ ತಂತಿಂದ್ರೆ ಅದು ನಮಗೆ ಪರವಾಡ್ಸಲ್ರಿ ಫ್ರೆಂಡ್ಸ. ಇದು ನೋಡಿರಿ, ಇಡ್ಲಿ ಇದು ಉದ್ದಿನ ಬೇಳೆ ರೀ ಅಂತ. ಇದು ಫಸ್ಟ್ ಟೈಮ್ ರೀ ರವೆ ತಂದಿದ್ದು. ನಂಗೆ ಜಾಸ್ತಿನ ಅಕ್ಕಿದೇ ಇಡ್ಲಿ ಮಾಡ್ತೀನಿ ರೀ. ಅಕ್ಕಿ ನೆನೆಕಿನ ಇಡ್ಲಿ ಮಾಡೋದು. ಮಿಕ್ಸರ್ ಒಂದಿಲ್ಲ ನಮ್ಮ ಮನ್ಯಾಗ ಖರಾಬ್ ಆಗ್ಯದ ಅಂತೇಳಿ ಫಸ್ಟ್ ಟೈಮ್ ರವೆ ತಂದೀನಿ ರೀ. ನೋಡೋಣ ನಾಳೆ ಟ್ರೈ ಮಾಡ್ತೀನಿ ಹೆಂಗತ್ತಾವ ಅಂಥೇಳಿ. ಇವತ್ತು ನೆನೆಗೆ ಇಡ್ತೀನಿ ರೀ ನಾ. ಸೊ ಇದಿಷ್ಟು ಕಡ್ಲಿ ಹಿಟ್ಟು ತೊಗೊಂಬಂದೀನಿ ರೀ ಫ್ರೆಂಡ್ಸ. ಈಗ ಮಾಡ್ಲಿಕ್ಕೆ ಡೋಕ್ಲಾ ಮಾಡ್ಲಿಕ್ಕೆ ಕಡ್ಲಿ ಹಿಟ್ಟು ಬೇಕಲ್ರಿ. ಅದು ಮತ್ತು ಹೋಗಿದ್ದ ಹಂಗೆ ಇದು ನೆನಪತ್ರಿ, ಸಾಮಾನು ಇದ್ದಿದ್ದಿಲ್ಲ ಮನ್ಯಾಗ. ಎಷ್ಟು ಎಲ್ಲ ಏನೇನು ಎಲ್ಲ ತಂದ್ರೂ ಒಂದೊಂದು ಕಮ್ಮಿ ಬೋತ ನೋಡ್ರಿ ಮನೆ. ನಾನು ಬರೀ ಇಷ್ಟು ಕಡ್ಲಿ ಹಿಟ್ಟ ಇದಿಷ್ಟು ರವೆ ತರ್ಬೇಕಂತ ಹೋಗಿದ್ದೆ ರೀ. ಮತ್ತು ಇದ್ರ ಸಾಬಾನುಗಳು ನೆನ್ಪು ಬಂದು ಹಾಗೆ ಈ ಸಾಬಾನುಗಳು ತೊಗೊಂಬಂದೆ ರೀ ಫ್ರೆಂಡ್ಸ. ಇದು ರಿನ್ ಸಾಬಾನು ತಂದೀನಿ ರೀ. ಬಟ್ಟೆ ಹಚ್ಚಕ್ಕೆ ಇದು ಒಂದು ಸಂತೂರ್ ಸಾಬಾನು ತಂದೀನಿ, ಒಂದು ದೊಡ್ಡದು. ಒಮ್ಮೆ ತರ್ಬೇಕಂದ್ರೆ ಆಗಲ್ದು ರೀ ಈಗ ಸದ್ಯಕ್ಕೆ. ಇದೊಂದು 2 ಪ್ಯಾಕೆಟ್ ತಂದೀನಿ ರೀ. ಇದು ಡೋಕ್ಲಾ ಮಾಡ್ಲಿಕ್ಕೆ ಹತ್ತದ ರೀ ಫ್ರೆಂಡ್ಸ. ಮತ್ತು ಇದು ಪಿತಾಂಬರಿ ತೊಗೊಂಡ್ಬಂದು ನೋಡಿರಿ, 2 ಪಿತಾಂಬರಿ ಖಾಲಿ ಹೋಗಿತ್ತು. ಸೊ ಒಂದು ನಿಂಬಿಕೆ ತಂದೀನಿ ರೀ, ಒಂದು ಸೋಡಾ ಪ್ಯಾಕೆಟ್ ತಂದೀನಿ ರೀ. ಇಷ್ಟಕ್ಕೆ ನೋಡಿರಿ ಬಿಲ್ ಇಟ್ಟಾಗ್ಯದ. ಕಾಣತಿರ್ಬೇಕು ನಿಮ್ಗೆ. 221 ರೂಪಾಯಿ ಆಗ್ಯದ ಇದಕ್ಕೆ. ಮತ್ತು ನಿಂಬಿಕೆ ಒಂದು 4 ರೂಪಾಯಿ, ಅದೊಂದು 6 ರೂಪಾಯಿ, ಅಂದ್ರೆ ಒಟ್ಟು 230 ರೂಪಾಯಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇಷ್ಟೇ ರೀ, ಏನೇನು ತಂದಿಲ್ಲ. ಇದು ಇಷ್ಟಕ್ಕೆ 230 ರೂಪಾಯಿ ಬಿಲ್ ಆಗ್ಯದ. ಹ್ಯಾಂಗ ಮಾಡ್ಬೇಕು ರೀ, ಏನು ನೋಡ್ಬೇಕು, ಏನು ತಿನ್ಬೇಕು, ಎಲ್ಲ ರೇಟ್ಗಳು ಹೆಚ್ಚಾಗಿ. ಸೊ ಇಷ್ಟೆಲ್ಲ ತಂದೀನಿ ರೀ. ಸಾಮಾನುಗಳು ಯಾಕಂದ್ರೆ ಒಂದೊಂದು ತಂದ್ರೆ ಫ್ರೆಂಡ್ಸ. ಒಮ್ಮೆ ತಂದಿಟ್ರೆ ಪರವಡಿಸ್ತದ. ಯಾರಾದ್ರು ಆಗಲ್ದ ರೀ. ಸುಮ್ಮ ಈಗ ದುಕಾನ್ಗೆ ಹೋಗಿನ ಹಾಗೆ ಒಂದು ತೊಂದರೆ ಐತೆ ಅಂತೇಳಿ ರೊಕ್ಕ ಬೇರೆ 500 ರೂಪಾಯಿ ಒಯ್ದಿದ್ದೀನಿ ರೀ. ಮತ್ತು ಕೈಯ ರೊಕ್ಕ ಇದ್ದು ಅಂದ್ರೆ ಸುಮ್ಮ ಕುಂದ್ರಲ್ಲಿ ತಂದು ಬಿಡ್ಬೇಕು. ಈಗ ಒಂದೊಂದು ಥರದೇನದ ಇನ್ನು ಹಾಕೋದೇನು ಒಮ್ಮೆ ತೋರಿ. ಈಗ ಡೋಕ್ಲಾ ಮಾಡಮಂತ್ರಿ. ಡೋಕ್ಲಾ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ನೀವು ಮಾಡಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ. ನಂಗೆ ಗೊತ್ತಿಲ್ಲ, ಫಸ್ಟ್ ಮಾಡ್ತೀನಿ. ಬರೀ ಈಗ ಕಡ್ಲೆ ಹಿಟ್ಟು ಸುಮ್ಮ ಜರ ತಂದೀನಿ ರೀ. ಬರೀ ಇವಾಗ ಮಾಡಮಂತ. ಬರ್ರಿ ಇವಾಗ ಡೋಕ್ಲಾ ಮಾಡ್ಲಿಕ್ಕೆ ಏನೇನು ಹೆಂಗೆ ಮಾಡ್ತೀನಿ ಅಂತ ನೋಡಮಂತ. ಇಲ್ಲೊಂದು ಕಡ್ಲೆ ಹಿಟ್ಟು ತೊಗೊಂಡು ನೋಡಿರಿ, ಅದು 150 ಗ್ರಾಮ್ ತೊಗೊಂಡು ಭಾಳ ತೊಗೊಂಡಿಲ್ಲ. ಫಸ್ಟ್ ಟೈಮ್ ಮಾಡ್ಲತ್ತೀನಲ್ರಿ, ಸುಮ್ಮನೆ ಕೆಡ್ತು ಅಂದ್ರೆ ಏನು ಮಾಡಬೇಕು. ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಬರೋಲ್ಲ, ಅದಕ್ಕೆ ಒಂದು ಸ್ವಲ್ಪ ತೊಗೊಂಡ್ರೈತೆ. 150 ಗ್ರಾಮ್ ತೊಗೊಂಡೀನಿ ರೀ. ಮತ್ತು ಇಲ್ಲಿ ಇನ್ನೂ ಪ್ಯಾಕೆಟ್ ತೊಗೊಂಡು ನೋಡಿರಿ. ಇನ್ನೂ ಪ್ಯಾಕೆಟ್ ಹಾಕ್ಬೇಕಂತ, ಅದು ಉಬ್ಬೇಕಲ್ರಿ ಫ್ರೆಂಡ್ಸ. ಅದಕ್ಕಾಗಿಯೇ ನನಗೆ ಫುಲ್ ಹಾಕಂದಿರು, ನಾನು ಅಷ್ಟೇ ಅರ್ಧ ಹಾಕೀನಿ ರೀ. ಯಾಕಂದ್ರೆ ಹಿಟ್ಟು ಕಮ್ಮದಲ್ರಿ, 150 ಗ್ರಾಮ್ ಅದ. ಅದಕ್ಕಾಗಿಯೇ ಒಂದು ಚಿಟಿಕೆ ಇಟ್ಟು ಸೋಡಾ ಹಾಕ್ಲಕತ್ತೀನಿ ನೋಡಿರಿ. ಭಾಳ ಏನಿಲ್ಲ, ಒಂದಿಷ್ಟು ಸೋಡಾ ಹಾಕ್ಲತ್ತೀನಿ. ಸೋಡಾ ಹಾಕ್ಬೇಕಂತಾರೆ ನಂಗೆ ಅಷ್ಟು ಗೊತ್ತಿಲ್ಲ. ಇದು ಇನ್ನೂ ಹಾಕೋಬೇಕು, ಸೋಡಾ ಹಾಕ್ತಾರಲ್ಲ ಅಂತ ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಹಾಕ್ಬೇಕಂತ ಅದಿಷ್ಟು ಸೋಡಾ ಹಾಕಿ, ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಉಪ್ಪು ಹಾಕಬೇಕು. ಇಲ್ಲಿ ಉಪ್ಪು ಹಾಕ್ಲತ್ತೀನಿ ನೋಡಿರಿ. ಅದು ನನಗೆ ಗೊತ್ತಿದ್ದಿಲ್ಲ ರೀ. ಯೂಟ್ಯೂಬ್ನ ನೋಡಿ ಮಾಡ್ಬೇಕಂತಂದ್ರೆ ಹಾಕೊಟ್ಟಿದ್ದು ಅನ್ನಿಸ್ಲಿಲ್ಲ. ಬಾಜು ಕೊಯ್ನಿ ಅಂದ್ರೆ ನಾ ಹೇಳ್ದಂಗೆ ಮಾಡಿರಿ ಬರ್ತಂತಂದ್ರೆ ಅವ್ರು ಹೇಳ್ದಂಗೆ ಮಾಡೀನಿ ರೀ ಫ್ರೆಂಡ್ಸ. ಅದೆಲ್ಲ ಸಖತ್ತಾಗಿ ಸೂಪರಾಗಿವು. ಚೆಂದಾಗಿ ಕಲ್ಸ್ಕೊಳತ್ತೀನಿ ರೀ. ಅದು ಕಲ್ಸೋದು ಚಮಚ ಬರ್ತದೆ ತರಬೇಕು ರೀ. ಚಮಚ ಒಂದು ಥರದಾಗಿಲ್ಲ ರೀ, ನನ್ನ ಕೈಲೇನೆ ಕಲ್ಸಕತ್ತೀನಿ. ಅಂದ್ರೆ ನೀರು ನೋಡಿ ನೋಡಿ ಹಾಕ್ಬೇಕು ರೀ. ಭಾಳ ಅಳಸನೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು.
ಹಿಂಗೆ ನಂಗೆ ಒಂಥರ ಇದು ಅಲ್ಲತ್ತಿತ್ತು ರೀ ಕಡ್ಲೆ ಹಿಟ್ಟು ಬಜ್ಜಿ ಹಿಟ್ಟು ಕಲಿಸ್ತಿದ್ನಲ್ಲ ರೀ ಅವಾಗ ಒಂಥರ ಡಿಫ್ರೆಂಟ್ ಇರ್ತಿತ್ತು. ಇದು ಕೈಲೇ ಕಲ್ಸಕತ್ತೀನಲ್ಲ ಇದು ಇದು ಇನ್ನೂ ಹಾಕಿನಲ್ಲ ರೀ ಒಂಥರ ಪುಸು ಪುಸು ಇಡ್ಲಿ ಹಿಟ್ಟು ಹ್ಯಾಂಗೆ ಉಬ್ಬಿದಾಗ ಇದು ಹತ್ತದ ನೋಡ್ರಿ ಕೈಗೆ ಮೆತ್ತಗ ಹಂಗೆ ಹತ್ಲಕತ್ತೈತೆ ರೀ. ಅಂದ್ರೆ ಒಂಥರ ಸೂಪರ್ ಅನ್ಸಕತ್ತೈತೆ ರೀ. ಟ್ರೈ ಮಾಡಿ ನೋಡಬೇಕು. ಅವಾಗ ಹೊಸದಾಗಿ ಹುಡುಗರಿಗೆ ಒಂಥರ ತಿನ್ಲಿಕ್ಕೆ ಚಲೋ ಅನ್ನಿಸ್ತದೆ ನೋಡ ಮಾಡಿದ್ರೆ ಅಂತ ಹೇಳಕ್ಕೆ ಮಾಡತ್ತಿದ್ರಿ. ಈಗ ಅದ್ರೊಳಗೆ ಒಂದು ಸ್ವಲ್ಪ ನಿಂಬಿಕಾಯಿನ ಹಾಕ್ಬೇಕಂತ್ರಿ. ಜರ ಹಾಕ್ಬೇಕತ್ತ ಒಂದು ನಾನೇ ಅರ್ಧ ಹಾಕ್ಲಕತ್ತೀನಿ ರೀ. ಫುಲ್ ಆಗೋಣ ಸುಮ್ಮನೆ ಹುಳಿ ಹುಳಿ ಆಯ್ತಂದ್ರೆ ಏನು ಮಾಡೋದ್ರಿ. ಅದಕ್ಕಾಗಿನೇ ಒಂದು ಸ್ವಲ್ಪ ಅರ್ಧ ಹಾಕ್ಬೇಕಲ್ಲತ್ತೀನಿ. ನಮ್ಮ ಯಜಮಾನ್ರು ಅವಾಗವಾಗ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು ರೀ. ಮಾಡ್ತೀನಿ ತಿನ್ನಿರಿ ಡೋಕ್ಲಾ ತಿನ್ನಿರಿ ಅಂತಂತಿರು. ಅದು ನನಗೆ ಗೊತ್ತೇ ಇಲ್ಲ ರೀ ಫ್ರೆಂಡ್ಸ್. ನಾನೇ ಬ್ಯಾಡ ಅಂದಿದ್ದೆ. ಅದು ಡೋಕ್ಲಾ ಅಂದ್ರೆ ಏನು, ಅದು ಹೆಂಗೆ ಹತ್ತದ, ಅದು ಬ್ಯಾಡ್ರಿ ಅಂತೇಳಿ ಅಂತಂದಿದ್ದು ನಾನೇ ಎಷ್ಟೋ ಸಲ. ಇವತ್ತು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೀನಿ ರೀ. ನಿಮ್ಗೆ ಶೇರ್ ಮಾಡ್ಕೊಂಡಾಗ ಆಗ್ತದ, ನಮ್ಮ ಹುಡುಗರು ನಾವು ತಿನ್ನಂಗೆ ಆಗ್ತದ ಅಂತೇಳಕ್ಕೆ ಅರ್ಧ ಹಾಕೀನಿ ರೀ ನಿಂಬಿಕಾಯಿ ಬೊಕ್ಕಳೇನಿಲ್ಲ. ಅರ್ಧ ಹಾಕಿಸಿನ್ಕೆ ಇವಾಗ ಕುದಿಸಕ್ಕೆ ಇಡ್ಬೇಕು ರೀ ನೀರಾಗ ಹಾಕಿ. ಸರಿ ಇನ್ನು ಅದಕ್ಕೆ ಸೋಡಿದು ಹಾಕ್ಬೇಕು ರೀ, ಅರ್ಶಿಣ ಹಾಕ್ಬೇಕು ರೀ ಒಂದು ಜರ, ಅಂದ್ರೆ ಕಲರ್ ಬರ್ಬೇಕಲ್ಲ ರೀ ಅದಕ್ಕಾಗಿನೇ ಒಂದು ಸ್ವಲ್ಪ ಅರ್ಶಿಣ ಹಾಕ್ಲಕತ್ತೀನಿ ರೀ. ಇಲ್ಲಾಂದ್ರೆ ಕಲರ್ ಬರೋಂಗಿಲ್ಲ ರೀ ಅದಕ್ಕೆ ಅರ್ಶಿಣ ಹಾಕ್ಲಿ ಅಂದ್ರೆ ಬೆಳಗ್ಗೆ ಇರ್ತದೆ. ಅರ್ಶಿಣ ಹಾಕ್ಲಕತ್ತೀನಿ ರೀ ಕಲರ್ ಬರ್ಬೇಕಂತೇಳಿ ಅರ್ಶಿಣಕ್ಕೆ. ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಹಾಕಿರಿ. ಸೊ ನಮ್ಮ ಕರ್ನಾಟಕದಾಗ ಜಾಸ್ತಿ ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಇಲ್ಲಿ ಮಹಾರಾಷ್ಟ್ರದಾಗ ಭಾಳ ಸ್ಪೆಷಲ್ ಅದ ರೀ ಇದು. ಸೊ ಬೊಗಣಿ ಯಾವ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ್. ಅದು ಉಬ್ಬಬೇಕಲ್ಲ ರೀ, ಅದಕ್ಕೆ ಜಾಗ ಬೇಕು ರೀ. ಅಂದ್ರೆ ಇದು ಹಾಕಿದ ಮ್ಯಾಗ ಅದಕ್ಕೆ ಜಾಗ ಬೇಕು ರೀ ಅಲ್ಲಿ ಉಬ್ಲಕ್ಕೆ. ಅದಕ್ಕಾಗಿನೇ ನಾ ಅದು ತೆಗೆದು ಅದಕ್ಕೆ ಎಣ್ಣೆ ಹಚ್ಚಿ ಅದರೊಳಗೆ ಹಾಕ್ಲಕತ್ತೀನಿ ರೀ. ಮತ್ತೊಂದು ಅದು ಎಲ್ಲ ಪ್ಲೇಟ್ ಅದು ಇದು ಟಿಫನ್ ಬಾಕ್ಸದ ಇಟ್ಕೊಂಡು ನೋಡಿದ್ರಿ. ಬಟ್ ಇದು ಅದ್ರೊಳಗೆ ಫುಲ್ ಆಗಿಬಿಡ್ತದೆ ರೀ. ಮತ್ತು ಉಬ್ಲಕ್ಕೆ ಜಾಗ ಬೇಕಂತೇಳಿ ನಾನು ಅದೇನು ಕಲ್ಸ್ಕೊಂಡು ನೋಡಿ ಅದೇ ಬೊಗಣೆಗೆ ಮತ್ತು ಹೊಳ್ಳಿ ರಿಟರ್ನ್ ಎಣ್ಣೆ ಹಾಕಿ ಕಲ್ಸ್ಕೊಂಡೀನಿ ರೀ. ಇಲ್ಲಿ ನೀರು ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಟು ನೋಡಿರಿ ಬೊಗಣಿ ಇಡ್ಲಕ್ಕೆ. ಇದು ಹೊಸ ಕುಕ್ಕರ್ ನೋಡಿರಿ ಫ್ರೆಂಡ್ಸ, ಮೊನ್ನೆ ಸೇಲೊಳಗೆ ತಂದಿದ್ದೇವೆ ನೋಡಿರಿ. ಅದು ಹೊಸ ಕುಕ್ಕರ್ ಇದು. ನನಗಿದು ಈ ಥರ ಕುಕ್ಕರ್ ಯಾವಾಗ ವಾಪಸ್ ಇಲ್ಲ ರೀ. ಅವು ಒಳಗೆ ರಬ್ಬರ್ ಹಾಕ್ತಾವೆ ನೋಡ್ರಿ, ಆ ಕುಕ್ಕರ್ ಆಪ್ರೇಷನ್, ಇದು ಕುಕ್ಕರ್ ಆಪ್ರೇಷನ್ ಇಲ್ಲ. ನನಗೆ ಹಚ್ಚಕ್ಕೆ ಬರ್ಲಾಗಿತ್ತು ಎರಡು ತನ. ಹಚ್ಚಲಿಕ್ಕೂ ಬರಲ್ಲ ರೀ, ಅದು ಓಪನ್ ಮಾಡ್ಲಿಕ್ಕೂ ಬರ್ಲಾಗಿತ್ತು. ಹೊಸ್ದಾಗಿ ಟ್ರೈ ಮಾಡೀನಲ್ಲ ರೀ ತೆಗಿಲಿಕ್ಕೆ. ಒಂಥರ ಹೂವು ಅದೇ ಬರಲೇ ಆಗಿತ್ತು ರೀ. ಅದು ನನಗೆ ಕುಂದ್ರಸೋಕೆ ಬರಲಾಗಿತ್ತು. ಅಂದ್ರೆ ಅಂಜಿಕೆ ಬಂದುಬಿಡ್ತು, ಅಂದ್ರೆ ಚಲೋ ಕುಂತದೋ ಇಲ್ಲೋ ಏನು, ಎಲ್ಲಿ ಪುಸುಕನೆ ಹಾರಿಬಿಡ್ತದೆ. ಎಷ್ಟು ಮಂದಿ ಕುಕ್ಕರ್ ಹಾರಿ ಕೇಳೀನಿ ರೀ ನಾ. ಎಲ್ಲಿ ಪುಸುಕನೆ ಹಾರಿಬಿಡ್ತದೆ ಏನೋ ಅಂತೇಳಿ ಒಂಥರ ಅಂಜಿಕೆ ರೀ ನಂಗೆ. ಹಂಗೆ ಹಚ್ಚಿದೆ ರೀ. ಇದು ಹೊಸ್ದಾಗಿ ತೆಗ್ದೇನು ರೀ ಕುಕ್ಕರ್. ಹೆಂಗದ ಅಂತ ಕಮೆಂಟ್ ಹಾಕಿರಿ. ನಮ್ಮದು ಹೊಸ ಕುಕ್ಕರು ಅದು ಕುದೀತೆ ರೀ ಫ್ರೆಂಡ್ಸ. ಕುದಿಯೋನೇ ಇಲ್ಲ. ಒಂದು ಬೊಗಣೆ ಚಟ್ಕ ಕೊಡ್ಬೇಕಲ್ಲ ರೀ, ಅದಕ್ಕೆ ಎಣ್ಣೆ ಹಾಕೀನಿ ರೀ, ಜೀರೆ ಮುರಿ ಹಾಕೀನಿ, ಕಡಿಪತ್ತ ಹಾಕ್ಲತ್ತೀನಿ, ಮತ್ತು ಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ. ಹಾಕಿ ತಡ್ಕ ಕೊಡ್ಬೇಕಲ್ಲ ರೀ. ಜೀರೆ ಮೂರೇ ಇಲ್ಲ ರೀ, ಬರೀ ಜೀರೆ, ಎಣ್ಣೆ ಮತ್ತು ಕಡಿಪತ್ತ, ಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ತಡ್ಕ ಕುಡಿಬೇಕು ರೀ. ಅದಕ್ಕಾಗಿನೇ ಸಣ್ಣ ಬೊಗಣ್ಯಾಗ ತಡ್ಕ ಕುಡಿಬೇಕಂತೇಳಿ ಹಾಕ್ಕೊಂಡೀನಿ ರೀ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ರೀ ಫ್ರೆಂಡ್ಸ. ಮ್ಯಾಗ ಸಕ್ಕರೆ ಹಾಕ್ಲತ್ತೀನಿ ನೋಡಿರಿ. ಸಕ್ಕರೆನೂ ಹಾಕೀನಿ ರೀ. ಸಕ್ಕರೆ ಹಾಕಿ ಒಂದಿಷ್ಟು ನೀರು ಹಾಕ್ಲತ್ತೀನಿ. ಜರ್ರಾನೇ ಹಾಕ್ಬೇಕು ನೀರು. ನಾನು ಬುಕ್ಕಳು ಹಾಕೀನಿ ರೀ, ಅದಕ್ಕೆ ನೀರು ಮಿಸ್ಟೇಕ್ ಆಯ್ತು ರೀ. ಹಿಂಗೆ ಆಯ್ತು ನೋಡಿರಿ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಹೋದ್ರೆ. ಸುಮ್ಮ ಜರ್ರ ಹಾಕ್ತಾರಂತ ರೀ, ನಾನು ಬಕ್ಕಳು ಹಾಕಿದೆ ರೀ. ಈಗ ಸಕ್ಕರೆ ಹಾಕಿ ನೋಡಿರಿ, ಬಕ್ಕಳು ಹಾಕ್ಬಾರ್ದು ರೀ. ಅದೇ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಸೊ ಇವಾಗ ಓಪನ್ ಮಾಡಮ್ ಬರ್ರಿ ಫ್ರೆಂಡ್ಸ್. ಆ ಕಡೆ ಕುದಿಲಿಕತ್ತದ. ಇವಾಗ ಕುಕ್ಕರ್ ಓಪನ್ ಮಾಡಮಂತ. ಅದು ಎಡತನ ಗುದ್ದಾಡಿ ಓಪನ್ ಮಾಡಿದ್ರೆ ಅದು ಬರಲಾಗಿತ್ತು. ಇವಾಗ ಚಾಲು ಆಯ್ತು ನೋಡಿರಿ. ಕಾಣಿಸ್ತಿರ್ಬೇಕು ನಿಮ್ಗೆ. ತೆಗ್ದು ನೋಡ್ರಿ. ಇದು ನನಗೊಂಥರ ಇದು ಅನ್ಸ್ಕತ್ತೈತಿ ರೀ. ಅಂದ್ರೆ ಅದು ಚಿಟ್ಕಾಸ್ಬಾರ್ದಾಗೈತೆ ರೀ ಫ್ರೆಂಡ್ಸ್. ತೆಳಗಿನ ಎಣ್ಣೆ ಕಂಬಿತ್ತು ಏನೋ ಒಂದು ಗೊತ್ತಾಗಲಿಲ್ಲ ನಂಗೆ. ಕೆಳಗಡೆ ಚಿಟ್ಕಾಸ್ಬಿಡ್ತದು. ಈಗ ನೋಡ್ರಿ ಓಪನ್ ಮಾಡ್ತೀನಿ. ತೆಳಗೆಲ್ಲ ಚಿಟ್ಕಾಸಿತ್ತು. ಅದ್ರಾಗ ಏನು ಮಿಸ್ಟೇಕ್ ಆಯ್ತೇನು ನಂಗೆ ಅನ್ಸೋ ಮಟ್ಟಿಗೆ ಎಣ್ಣೆನೇ ಕಮ್ಮಿ ಹಚ್ಚಿನಂತೇಳಿ ಚಿಟ್ಕಾಸದ ಅಂತ ಅಂದ್ಕೊಂಡೀನಿ ರೀ. ತೆಗಿಲಿಕತ್ತೀನಿ ರೀ. ಓಪನ್ ಮಾಡೋ ಬರ್ರಿ. ಇದಕ್ಕೆ ಚೆಂದಾಗೈತೆ ರೀ. ಅದೆಲ್ಲ ಮೆತ್ತಗೈತೆ ರೀ. ನನಗೊಂಥರ ಡಿಫ್ರೆಂಟ್ ಅನ್ನಿಸ್ತು ರೀ. ಅಂದ್ರೆ ಒಂಥರ ಇದು ಅನ್ಸಿದ್ದಿಲ್ಲ. ಒಂದು ಜರ ಖಾರ ಉಪ್ಪು ಇದ್ರೆ ಚಲೋ ಅನ್ನಿಸ್ತೈತೆ ರೀ. ಬರೀ ಉಪ್ಪು ಮ್ಯಾಗಿ ಮೆಣ್ಸಿನ್ಕಾಯಿ ತಡ್ಕ ಕೊಡ್ತೀವಲ್ಲ ರೀ, ಜರ ಖಾರ ಆದ್ರೆ ಚಲೋ ಆಗ್ತಿತ್ತು. ಅದನ್ನು ಒಂದು ಟ್ರೈ ಮಾಡಿ ನೋಡಮ್ರಿ. ಇದು ಫಸ್ಟ್ ಟೈಮ್ ಮಾಡೀನಿ ಈ ಥರ ಆಗ್ಯದ. ನೆಕ್ಸ್ಟ್ ಟೈಮ್ ಮಾಡಿದಾಗ ಚೆಂದ ಮಾಡಮಂತ್ರಿ ಫ್ರೆಂಡ್ಸ. ಸುಮ್ಮನೆ ಟ್ರೈ ಮಾಡೋಕೆ ಯಜಮಾನ್ರಿ ಬರ್ರೆ ಮಾಡ್ಕೊಡ್ತೀನಿ ರೀ ಚೆಂದ. ಸೊ ನೀರು ಬಕ್ಕುಳ ಬಿಟ್ಟರು. ಸುಮ್ಮನೆ ಜರ್ರ ಆಗೋದಿತ್ತು.
ಅದನ್ನು ಹಾಕ್ತಾರಿಲ್ಲ ಗೊತ್ತಿಲ್ಲ ನೀರು, ನಾ ಯೂಟ್ಯೂಬ್ನಾಗ ನೋಡಿದ್ದು ಹಾಕ್ತಾರ, ನಾ ಸುಮ್ಮನೆ ಜರ ಬರ್ರಿ ಇವಾಗ ಅದು ಕಟ್ ಮಾಡಮಂತ್ರಿ. ಕಟ್ ಮಾಡಿ ತಿನ್ನಮಿ, ಹೆಂಗಾಗ್ಯದಂತ ನೋಡಮಿ. ಮೆತ್ತಗೆ ಹೆಂಗಾಗಿತ್ತಪ್ಪ? ಸೂಪರ್ ಆಗಿತ್ತಲ್ಲ ಡೋಕ್ಲ? ತಿಂದಿದ್ದಿಲ್ಲ ನೀ? ಮಸ್ತಾಗಿತ್ತು ಬಿಡ್ರಿ. ಅದೆಲ್ಲ ಅಂದ್ರೆ ಜರ ಚಿಟ್ವಾಸ ಮಾಡೋದಾಗಿತ್ತು, ಇನ್ನೊಂದು ಜರ ಚಂದ ಬರೋದಾಗಿತ್ತು. ಇಲ್ಲ ಇದ್ರಾಗ ಏನಾದರೂ ನಂದು ರಾಂಗ್ ಆಗಿತ್ತು ಅಂದ್ರೆ ಕಮೆಂಟ್ ಹಾಕಿರಿ, ಏನೇನು ಹಾಕ್ಬೇಕಾಗಿತ್ತು ಏನೇನಿಲ್ಲ ಅಂಥೇಳಿ. ಸೊ ನಿಮಗೆ ಕಾಣಿಸ್ತಿರ್ಬೇಕು, ಇಲ್ಲಿ ಮೆತ್ತಗೆ ಆಗ್ಯಾವ ನೋಡ್ರಿ, ಸೂಪರ್ ಅನ್ಸಕತ್ತವ. ಬರ್ರಿ ಇವಾಗ ಹುಡುಗರಿಗೆಲ್ಲ ತಿನ್ನಮಂತ. ನೋಡಿ ಕಾಣಿಸ್ತಿರ್ಬೇಕ್ರಿ, ಜೀರೆ ಎಲ್ಲ ಹಾಕಿ, ಜೀರೆ ಹಾಕಿ ಕಡಿಪತ್ತೆ ಎಲ್ಲ ದಡ್ಕ ಕೊಟ್ಟಿದ್ರಿ ಅಂತಾರೆ. ನಾ ಫಸ್ಟ್ ತಿಂದು ನೋಡೀನಿ, ಸೂಪರ್ ಅನ್ಸಕತ್ತಿತ್ತು ಅದೆಲ್ಲ. ಇದು ಎಲ್ಲ ಮಾಡೋಷ್ಟೊತ್ತಿಗೆ 5 ಗಂಟೆ 5:30 ಆಗಿತ್ತು ರೀ. ಅಲ್ಲಿ ತನಕ ನಮ್ಮ ಪಿಲ್ಲು ಬಂದಿಳು, ಆಕೆನೂ ಕೈಕಾಲು ಮುಖ ತೊಗೊಂಡು ರೆಡಿಯಾಗಿ ಕೂತಿಳು. ಬರೀವ ತಿನ್ನಮಂತೇಳಿ ತಿಲ್ಲಕತ್ತಿದ್ದೇವ್ರು ಅಷ್ಟು ಮಂದಿ, ಎಲ್ಲರೂ ತಿಲ್ಲತ್ತಿದ್ದೆವು. ನಮ್ಮದು ವಿಜ್ಜಿನೇ ವಾಲ್ ಅಂದಂದು ಉರಿ ಅಂದ್ರೆ ಉರಿ ಬಂದಿರೋನಿಗೆ ಅವನೇನ ವಾಲ್ ಮಮ್ಮಿ ಅಂತೇಳಿ ಅಂದ. ಸೊ ನಾವು ಪಿಲ್ಲು ವಿರಾಜ್ ತಿಂದೇವ್ರಿ, ಮಸ್ತಾಗಿತ್ತು. ಈಗ ಬಾಂಡೆ ತಿಕ್ಕಾವರಿ. ಈಗ ನಾ ಕೆಲಸ ಭಾಳ ಅದ ರೀ, ಇದು ಏನಂತಾರೆ ಡೋಕ್ಲಾ ಮಾಡ್ಕೊತ ಹಂಗೆ ಕೂತ್ ಬಿಡ್ತಿದ್ನ. ಇನ್ನು ಬಾಂಡೆ ತಿಕ್ಕಬೇಕು, ನಮ್ಮ ಕಿಚನ್ ಒರೆಸ್ಬೇಕು, ಕಸ ಹೊಡಿಬೇಕು ರೀ. ಕೆಲಸ ಅಂದ್ರೆ ಕೆಲಸ ಅವ. ಈಗ ಇದಿಷ್ಟು ಡೋಕ್ಲಾ ತಿಂದು ಅಷ್ಟು ಮಂದಿ ಈಗೆಲ್ಲ ಕಿಚನ್ ಕಟ್ಟಿ ಒರೆಸ್ಕೊತ ಕುಂತು ಬಿಡ್ತಾರೆ. ಇಲ್ಲಿ ಕಾಣತ್ತಿರ್ಬೇಕು ನೋಡ್ರಿ, ಕಿಚನ್ ಕಟ್ಟಿ ಫುಲ್ ಅಂದ್ರೆ ಫುಲ್ ಗಾಣಾಗಿಬಿಟ್ಟಿತ್ತು. ಯಾಕಂದ್ರೆ ಡೋಕ್ಲಾ ಮಾಡಿದ್ನಲ್ರಿ, ಐದೈದೇ ಇರ್ತಾವೆ. ಸೊ ಅದಕ್ಕಾಗಿಯೇ ಪಟ ಕಿಚನ್ ಒರೆಸ್ಕೊಬೇಕಂತೇಳಿ ಕಿಚನ್ ಒರೆಸ್ಕೊಳತ್ತೀನಿ ರೀ. ಇನ್ನು ನೀರಿಲ್ಲ ರೀ, ಒಂದೇನು ನೀರಿಲ್ಲ ಮನ್ಯಾಗ. ನೀರು ಬಂದು ಅಂದರೆ ಏನೋ ಒಂದು ಸ್ವಲ್ಪ ಅನುಕೂಲ ಆಗ್ತಾವೆ. ನೀರಿದ್ದು ಅಂದರೆ ಮನೆಗೆ ಕೆಲಸಗಳು ಪಟ್ ಆಗ್ತಾವ್ರಿ. ನೀರು ಇದ್ದಿಲ್ಲ ಅಂದ್ರೆ ಕೆಲಸಗಳೇನೂ ಆಗಂಗಿಲ್ಲ ರೀ ಫ್ರೆಂಡ್ಸ. ಅದೆಲ್ಲ ತಗೊಂಡು ಓಸು ಬಾಂಡೆಗಳು ಹೊರಗೆ ಇಟ್ಟೀನಿ ರೀ. ಬಕ್ಕುಳಿದ್ದು ಮಧ್ಯಾಹ್ನದ ತಿಕ್ಕಿದ್ದಿಲ್ಲ, ಮಧ್ಯಾಹ್ನದಂದು ಈಗ ಡೋಕ್ಲಾ ಮಾಡಿ ಅಷ್ಟು ಬಕ್ಕುಳಿದ್ದು ಅವೆಲ್ಲ ತಿಕ್ಕಿದ್ರೆ ಮೊದಲು ಇದೆಲ್ಲ ಒರೆಸ್ಕೊಂಡ್ರೆ ಒರೆಸ್ಕೊಳಕತ್ತೀನಿ. ಅವಾಗವಾಗ ಶಾಂಪೂ ಹಾಕಿ ನಿರ್ಮ ಹಾಕಿ ತಿಕ್ತೇನೆ ರೀ ಫ್ರೆಂಡ್ಸ. ಇದು ಏನಂತಾರೆ ಗ್ಯಾಸ್ ರೀ. ದಿನ ಬರೀ ಅರ್ಬಿ ಹಚ್ಚಿ ನೀರು ಹಾಕಿ ಒರೆಸ್ತೀನಿ. ಇದೆಲ್ಲ ಕೆಳಗಿಂದೆಲ್ಲ ಒರೆಸ್ಕೊತೀನಿ ರೀ. ಮತ್ತು ಅವಾಗ ಅದಿಷ್ಟು ನಿರ್ಮದ ಹಾಕಿ ಒರೆಸ್ಕೊತೀನಿ ರೀ. ಕೈಕಾಲು ಮುಖ ತೊಗೊಂಡು ಕೂತೀವ್ರಿ ಫ್ರೆಂಡ್ಸ. ದೇವ್ರ ಬಲ್ಲಿ ದೀಪ ಹಚ್ಚಕತ್ತಾಳ ಪಿಲ್ಲು. ಜುಗುರಿ ಬಂದವ, ಹೇಳಂದ್ರೆ ಹೇಳಲಾಗೇನ್ರವ. ಅವನಿಗೂ ಕೈಕಾಲು ಮುಖ ತೊಳೆದು ಕುಂದರ್ಸಿ ಮನ್ಕೊಂಡಾನ್ರವ. ಈಗ ಅಭ್ಯಾಸ ಮಾಡೋ ಟೈಮ್ ಆಗ್ಯದ ರೀ. ಈಗ 10 ಮುಳುಗ್ಯದಲ್ಲ ರೀ. ಈಗ ಅವ್ರಿಗೆ ಅಭ್ಯಾಸ ಮಾಡ್ಲಿಕ್ಕೆ ಕುಂದರ್ಸ್ತೀನಿ ರೀ. ಕೈಕಾಲು ಮುಖ ತೊಗೊಂಡ್ರೆ ಆ ಕಡೆ ದೀಪ ಹಚ್ತಾ ಜಗಲಿ ಮ್ಯಾಗ ದೀಪ ಹಚ್ಚಿ ಓಸ್ ಮಂದಿಗೆ ಅಭ್ಯಾಸ ಮಾಡ್ಲಿಕ್ಕೆ ಕುಂದರ್ಸ್ತೀನಿ ರೀ. ಅವ ಮಮ್ಮಿ ನಂಗೆ ರೊಕ್ಕ ಕೊಡು, ನಂಗೆ ಒಯ್ತಾರದ ಅದು ಒಯ್ತಾರದ ಇದು ಒಯ್ತಾರದ ತಾನು ಮಾತಾಡ್ಲತ್ತಿದ್ದೀನಿ ರೀ ವಿರಾಜ. ಅವ್ರಿಗೆ ಈಗ 1 ಗಂಟೆ ರೀ, 6 ಗಂಟೆ ಹಿಡ್ದು 7 ಗಂಟೆ ತನಕ ಪಾರ್ಗಳಿಗೆ ಅಭ್ಯಾಸ ಮಾಡಿಸ್ತೀನಿ ರೀ. ಅದೇ ಪುಸ್ತಕ ರೊಕ್ಕ ಕೊಡು ಒಯ್ತಾರದ ಅದು ಥರದ ಅಲ್ಲಕತ್ತಿದ. ಸೊ ನೀವು ರೊಕ್ಕ ಕೊಟ್ಟು ಅಭ್ಯಾಸ ಮಾಡಿಸಿ ನೋಡಿ. ಇಲ್ಲಿ ಅನ್ನ ಇತ್ತು, ಒಂದು ಜರ ಕರಿಬೇಳೆ ಮಾಡೀನಿ ರೀ, ಶೇಂಗಾ ಸಾರು ಮಾಡ್ದಪ್ಲೆ. ಮುಂಜಾನೆ ತಿಂದು ಅನ್ನ ಐತ್ರಿ, ಏನೂ ಮಾಡೋಕೆ ಹೋಗಿಲ್ಲ. ಡೋಕ್ಲಾ ತಿಂದಿದ್ದೇವಲ್ಲ ರೀ, ಅದಕ್ಕೆ ಅವ್ರು ಏನೂ ಬೇಡ ಅಂತಂದ್ರೆ ಪಾರ್ಗಳು. ಡೋಕ್ಲಾ ತಿಂದು ಮಮ್ಮಿ ಹೊಸಿಲ್ಲ ಅಷ್ಟು ಅಂತಂದರು. ಅದಕ್ಕಾಗಿಯೇ ಒಂದಿಷ್ಟು ಬಿಸಿ ಅನ್ನ, ಮಧ್ಯಾಹ್ನದ ಅನ್ನ ಒಂದು ಜರ ಬಿಸಿ ಸಾಂಬಾರು ಮಾಡಿದ್ರೆ ಉಳ್ಳಕತ್ತೀವಿ. ನಾವು ವಿಜ್ಜು ಉಂಡಿಲ್ಲ ರೀ, ಅಟ್ಟೆ ಒಂದು ಜರ ಹಾಕೋ ಉಂಡಾನ. ನಾನು ನಮ್ಮ ಪಿಲ್ಲು ಟಿ ವಿ ನೋಡ್ಕೋತ ಇದು ಅಣ್ಣಯ್ಯ ಸೀರಿಯಲ್ ನೋಡ್ಕೋತ ಊಟ ಮಾಡಕತ್ತಿದ್ದೇವೆ ರೀ. ಯಾರೆಲ್ಲ ಅಣ್ಣಯ್ಯ ಸೀರಿಯಲ್ ನೋಡ್ತೀರಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಅದು ಲಗ್ನದ ತೊಗೊಳತಿಲ್ಲ, ಆಸೆ ಸೀರಿಯಲ್ ನೋಡ್ತಿದ್ದೇವೆ ರೀ ನಾವು. ಲಗ್ನದ ಅಂಥೇಳಿ ಅಣ್ಣಯ್ಯ ಸೀರಿಯಲ್ ನೋಡ್ಲತ್ತಿದ್ದೇವೆ ರೀ. ಬರ್ರಿ ಇವಾಗ ಅಂತ ಫ್ರೆಂಡ್ಸ. ನಾಳೆಗೆ ಇಡ್ಲಿ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ಈಗ ಉದ್ದಿನ ಬೇಳೆ ನೆನೆ ಹಾಕೀನಿ ರೀ. ನಾಳೆಗೆ ಶನಿವಾರ ಅದ ರೀ ಫ್ರೆಂಡ್ಸ. ಇದು ಶುಕ್ರವಾರದ ಬ್ಲಾಗ್ ಇರ್ತದೆ ರೀ. ಶನಿವಾರ ಅದ ರೀ. ನಾಳೆಗೆ ಇಡ್ಲಿ ಮಾಡ್ಬೇಕಂತೇಳಿ ರವಾಗ ಎಲ್ಲ ತೊಗೊಂಬಂದಿನಲ್ಲ ರೀ, ನೆನೆ ಹಾಕೀನಿ ರೀ. ಇದು ಫಸ್ಟ್ ಟೈಮ್ ರೀ ನಾನು ಮಾಡೋದು. ಅಕ್ಕಿದೇ ಮಾಡ್ತೀನಿ ಜಾಸ್ತಿ, ನಾನು ಅಕ್ಕಿದೇ ಇಡ್ಲಿ ಮಾಡ್ತೀನಿ. ಮಿಕ್ಸರಲ್ಲಿ ಬಟ್ಟಿಗೆ ರವದು ಮಾಡ್ಬೇಕಂತ ಅಂದ್ಕೊಂಡೀನಿ. ಎಲ್ಲ ನೆನೆ ಹಾಕೀನಿ, ಸೋಡಾ ಹಾಕೀನಿ, ಮತ್ತು ಇದು ಉಪ್ಪು ಹಾಕೀನಿ, ನೆನೆ ಇಟ್ಟೀನಿ. ಒಂದು ಕಿಲೋ ನೋಡ್ರಿ, 45 ರೂಪಾಯಿ ಅಂತ 1 ಕಿಲೋಕ್ಕೆ. ನಮ್ಗೆ ಒಂದು ಟೈಮಿಗೆ ಸಾಲಲ್ಲ ಪಾರ್ಗಳು ಕೂಡ. ಇದು 1 ಕಿಲೋ ರೀ. ಇದು ಒಂದು 60 ಗ್ರಾಮ್ ಹಾಕಿಂಡು ಉದ್ದಿನಬೇಳೆ ಮುಂಜಾನೆ ಮಿಕ್ಸರ್ಗೆ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ. ನೀರೊಂದು ಬರೋವ ರಾತ್ರಿ ಹೋಗಿ ಬರ್ತಾವೆ, ನೀರು ಬರ್ತಾವೆ. ಸೊ ಬಾಂಡೆ ಎಲ್ಲ ತಿಕ್ಕೀನಿ ರೀ. 10 ಮಣಿಗೆ ತಿಕ್ಕಿನ ಬಾಂಡೆ. ಈಗೇನಿಲ್ಲ, ಬರೀ ಅನ್ನ ಬೇಳೆ ಇತ್ತಲ್ಲ, ಅನ್ನ ಬೇಳೆ ಉಂಡಿದ್ದೆವು. ಹುಡುಗರೆಲ್ಲ ಮನ್ಕೊಂಡಾರಿ.
ಟೈಮ್ 10 ರೀ ಫ್ರೆಂಡ್ಸ್. ನಾನು ಮನ್ಕೊಂಬಿಡ್ತೀನಿ, ಗೋಳಿ ತೊಳಿನಲ್ರಿ ಅದಕ್ಕೆ ಮಕ್ಕೊಂಬಿಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಫ್ರೆಂಡ್ಸ. ಯಾಕೋ ವ್ಯೂಸ್ ಕಮ್ಮಿ ಆಗ್ಯಾವ, ಏನು ಹೇಳೋಕ್ಕಾಗಲ್ಲ, ಹೋಲ್ ಬಿಡ್ರಿ. ಬಂದಂಗೆ ಬರ್ತು ಹೋದಂಗೆ ಹೋತು, ತಲೆ ಕೆಡ್ಸೋಳಂಗಿಲ್ಲ ರೀ ಫ್ರೆಂಡ್ಸ. ಹಾಗೆ ಮಾಡ್ಕೊತ ಹೋಗೋದ್ರೆ ಒಮ್ಮೆ ಹೆಚ್ಚು ಒಮ್ಮೆ ಕಮ್ಮಿ ಇರ್ತದೆ. ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತಾ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಮ್ರಿ. ಬಾಯ್ ರೀ, ಗುಡ್ ನೈಟ್ ರೀ, ಶುಭರಾತ್ರಿ ರೀ.